ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಒಂದು ಫೋಟೋಶೂಟ್ ಒಂದು ವ್ಲಾಗ್ ಆಗಿರುತ್ತೆ. ನನ್ನ ಮಗಳಿಗೆ ಬಂದು 10 ತಿಂಗಳು ಕಂಪ್ಲೀಟ್ ಆಗಿ 11 ರನ್ನಿಂಗಲ್ಲಿದೆ. 10 ತಿಂಗಳು ಕಂಪ್ಲೀಟ್ ಆಗಿರೋದು ಒಂದು ಫೋಟೋಶೂಟ್ ಮಾಡಿರಲಿಲ್ಲ ಇನ್ನೂ. ಹಾಗಾಗಿ ಫೋಟೋಶೂಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ರೋಸ್ ಪೆಟಲ್ಸ್ ಎಲ್ಲ ಹಾಕೊತಾ ಇದ್ದೀನಿ. ಈ ಗುಲಾಬಿಗಳೆಲ್ಲ ಬಂದು ಗಣೇಶನ ಹತ್ರ ಇದ್ದಿದ್ದು. ಗಣೇಶನ ಹೂವು ನನ್ನ ಮಗಳು ಫೋಟೋಶೂಟ್ಗೆ ಒಂದು ಹೆಲ್ಪ್ ಆಗ್ತಾ ಇದೆ. ಸೊ ಅದು ರೋಸ್ ಪೆಟಲ್ಸ್ ಎಲ್ಲ ತೊಗೊಂಡೆ. ಇನ್ನು ನಾವು ಡೈಲಿ ಯೂಸ್ಗೆ ಮನೇಲಿ ಪೂಜೆ ಮಾಡೋದಕ್ಕೆ ಹೊಸ್ಲು ತೊಳೆದಾಗ ಹೊಸ್ಲಿಗೆ ರಂಗೋಲಿ ಎಲ್ಲ ಬಿಟ್ಟು ಹೊಸ್ಲಿಗೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ರೋಸ್ಗಳನ್ನ ನಾವು ಡೈಲಿ ಇಟ್ಟಿರ್ತೀವಿ. ಆ ರೋಸ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಫೋಟೋಶೂಟ್ಗೆ. ಇನ್ನು ನೆಕ್ಸ್ಟು ನೆಲದ ಮೇಲೆ ಒಂದು ಚೆನ್ನಾಗಿ ಕೂರಿಸೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸು. ಹಾಗಾಗಿ ಇಲ್ಲಿ ನೆಲದ ಮೇಲೆ ಒಂದು ಬೆಡ್ಶೀಟ್ ಹಾಕಿದ್ದೀನಿ, ಸ್ವಲ್ಪ ಮಂದ ಇರೋ ಬೆಡ್ಶೀಟ್ ಹಾಕಿದ್ದೀನಿ. ಅದ್ರ ಮೇಲೆ ಒಂದು ಪ್ಲೇನ್ ಪಂಚೆ ತೊಗೊಂಡು ಹಾಕಿದ್ದೀನಿ. ಒಂದು ಸೈಡ್ ಬಾರ್ಡ್ರ್ ಬಂದಿತ್ತು, ನನಗೆ ಆ ಬಾರ್ಡ್ರು ಬೇಕಾಗಿರಲಿಲ್ಲ. ಹಾಗಾಗಿ ಒಂದು ಸೈಡ್ ಫೋಲ್ಡ್ ಮಾಡಿ ಸ್ವಲ್ಪ ಪ್ಲೇನ್ ಆಗಿರಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಹೂವು ತಂದು 10 ಅಲ್ವಾ, ಹಾಗಾಗಿ ನಂಬರ್ 1 ಅಂತ ಬರೆಯೋದಕ್ಕೆ ಟ್ರೈ ಮಾಡಿದೆ. ಬಟ್ ಅದು ಯಾಕೋ 7 ಥರ ಕಾಣಿಸ್ತಾ ಇತ್ತು. ಹಾಗಾಗಿ ಸರಿ ಅದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೆಲ್ಲ ಅಳಿಸಾಕಿ ಸ್ಟ್ರೈಟ್ ಒಂದು ಲೈನ್ ಹಾಕ್ತಾಯಿದ್ದೀನಿ, ನಂಬರ್ 1 ಥರ ಬರಲಿ ಅಂತ. ಇನ್ನು ನೆಕ್ಸ್ಟು ನಾನು ಏನು ಎತ್ತಿಟ್ಕೊಂಡಿದ್ದೆ ರೋಸು, ಅದು ಕಡ್ಡಿಗಳಿತ್ತಲ್ವ. ನನಗೆ ಆ್ಯಕ್ಚುಲಿ ಫೋಟೋ ಬಂದು ಟಾಪ್ ಆ್ಯಂಗಲಲ್ಲಿ ಬೇಕಿತ್ತು, ರೋಸ್ ಎಲ್ಲ ಮೇಲ್ಮುಖವಾಗಿ ಬೇಕಿತ್ತು. ಹಾಗಾಗಿ ಕಡ್ಡಿಗಳೆಲ್ಲ ಅಷ್ಟು ಮೇಲ್ಮುಖವಾಗಿ ತೋರ್ಸೋದಕ್ಕಾಗಲ್ಲ, ಅದು ಸೈಡ್ಗೆ ಮಲ್ಕೊಂಡ್ಬಿಡ್ತವೆ. ಹಾಗಾಗಿ ಅದರಲ್ಲಿರೋ ಕಡ್ಡಿನೆಲ್ಲ ಸಪ್ರೇಟ್ ಮಾಡಿ 0 ಬರಿತಾ ಇದ್ದೀನಿ. ಆದರೂ ನನಗೆ ಇದು ಅಷ್ಟು ಟಾಪ್ ಆ್ಯಂಗಲಲ್ಲಿ ನನಗೆ ರೋಸ್ ಕಾಣಿಸ್ತಾ ಇರಲಿಲ್ಲ. ಮತ್ತೆ ಅದನ್ನೆಲ್ಲ ಬಿಡಿ ಬಿಡಿ ಮಾಡಿಕೊಂಡು 0 ಹಾಕ್ಕೊಂಡೆ ಈ ರೀತಿ. ಆ್ಯಕ್ಚುಲಿ 10 ಮಂತ್ ಫೋಟೋಶೂಟ್ನ ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ. ಈ ನಾಮಕರಣ ಇನ್ನು ಊರಿಗೆ ಹೋಗಿದ್ದು, ಸೊ ಹಾಗಾಗಿ ಲೇಟ್ ಆಗೋಯ್ತು ಮಾಡೋದಕ್ಕೇ. ಇನ್ನು 10 ಮಂತ್ ಕಂಪ್ಲೀಟ್ ಆಗಿ 15 ಡೇಸ್ ಮೇಲೇ ಆಗೋಗಿದೆ. ಸೊ ಹಾಗಾಗಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಸೈಡು ಒಂಚೂರು ಕೂರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟಬ್ ತೊಗೊಂಡಿದ್ದೀನಿ. ಟಬ್ ಮೇಲೆ ಒಂದು ವೈಟ್ ಪಂಚೆ ಹಾಕಿ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಉಳ್ದಂಥ ಪಂಚೆ ಬಟ್ಟೆನ ಟಬ್ ಕೆಳಗಡೆ ಫೋಲ್ಡ್ ಮಾಡಿ ಹಾಕಿದ್ದೀನಿ. ಇನ್ನು ಇದ್ರ ಒಳಗಡೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊತಾ ಇದ್ದೀನಿ. ತಣ್ಣೀರು ಹಾಕೋಣ ಅಂತ ಹೇಳಿದ್ರೆ ಮೊದಲೇ ಒಂಚೂರು ಹುಷಾರಿಲ್ಲ. ಇನ್ನು ನಾವು ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಹತ್ತತ್ರ ಒಂದು 10-15 ಮಿನಿಟ್ಸನ್ನು ಬೇಕು, ಬೇಗ ಬೇಗ ತೆಗಿತೀವಿ ಅಂದ್ರೂ. ಸೊ ಅಷ್ಟುವರೆಗೂ ಒಂಚೂರು ನೀರೊಳಗೆ ಇರಬೇಕಲ್ವಾ, ಮೊದಲೇ ಕೋಲ್ಡ್ ಆಗಿದೆ. ಹಾಗಾಗಿ ಸ್ವಲ್ಪ ಬಿಸಿನೀರೇ ತೊಗೊಂಡೆ. ಇನ್ನು ಆ ನೀರೊಳಗಡೆ ರೋಸ್ ಪೆಟಲ್ಸ್ನೆಲ್ಲ ಹಾಕಿ ಡೆಕೋರೇಟ್ ಮಾಡಿದೆ. ಇನ್ನು ಫೈನಲ್ ಆಗಿ ನಾನು 10 ಮಂತ್ ಫೋಟೋಶೂಟ್ಗೆ ಈ ರೀತಿ ರೆಡಿ ಮಾಡಿದ್ದೀನಿ. ನೀವು ಒಂದ್ಸಲ ನೋಡಿ. ಇದು ನನಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಇನ್ನೊಂದು ವೀಕ್ ಹೋದರೆ ಒಂಚೂಗೆ 11 ಮಂತು ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ ಸಡನ್ನಾಗಿ ಇವತ್ತು ಎದ್ದಿದ ತಕ್ಷಣ ನನಗೆ ಪಾಪದು ಫೋಟೋಶೂಟ್ ಮಾಡೋದು ಕೂಡ ಮರ್ತೋಗ್ಬಿಟ್ಟಿತ್ತು. ಇವತ್ತು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮನೇಲೆ ಹೇಗಿದ್ರು ಹೂವುಗಳೆಲ್ಲ ಇತ್ತಲ್ವಾ, ಹಾಗಾಗಿ ಇದೊಂದು ಪ್ಲ್ಯಾನ್ ಮಾಡಿ ಈ ರೀತಿ ಫೋಟೋಶೂಟ್ ಮಾಡಿದೆ. ಇನ್ನು ಈ ಮಕ್ಕಳನ್ನ ಯಾವ ಥರ ಅಂತ ಹೇಳಿದ್ರೆ, ಏನಾದರೂ ಮಾಡಬೇಕು ಅವ್ರಿಗೆ ಅಂದಾಗ್ಲೇ ಒಂದು ಇರಿಟೇಟ್ ಮಾಡಿಬಿಡ್ತಾರೆ. ನಮಗಂತೂ ಅಳೋದು, ಅವತ್ತಿನ ದಿನನೇ ಹಠ ಮಾಡೋದು, ಆ ರೀತಿ. ಒಂಚೂನು ಸೇಮ್ ಅದೇ ರೀತಿಯೇ ಮಾಡಿದ್ಲು. ಒಂಚೂಗೆ ನಾನು ಬಟ್ಟೆ ಹಾಕಿ ಫ್ರಾಕ್ ಟೈಪಲ್ಲಿ ಆ ಥರ ಹಾಕೋಣ ಅಂದರೆ ಈ ಏನು ಫೋಟೋಶೂಟ್ಗೆ ಚೆನ್ನಾಗಿ ಕಾಣೋದಿಲ್ಲ. ಈ ಬೀಚ್ಗೆಲ್ಲ ಹೋಗ್ತಾರಲ್ವ, ಸೊ ಆ ಥರದ್ದೊಂದು ಬಟ್ಟೆ ಬೇಕಿತ್ತು. ಆ ಥರದ್ದು ಬಟ್ಟೆನೂ ಸಹ ನನ್ನ ಹತ್ರ ಇರಲ್ಲ. ಹಾಗಾಗಿ ಒಂದು ಚಡ್ಡಿ ಹಾಕ್ಬಿಟ್ಟು ವೈಟ್ ಬನಿನೇ ಸಿಕ್ತು ಸದ್ಯಕ್ಕೆ, ಅದನ್ನೇ ಹಾಕಿ ಕೂರಿಸಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಟ್ರೈ ಮಾಡಿದೆ ಅವಳಿಗೆ ಟಾಪ್ ಆ್ಯಂಗಲಿಂದ ತೆಗೆಯೋದಕ್ಕೆ, ಬಟ್ ಅವಳು ಮೇಲ್ಗಡೆ ನೋಡ್ತಾನೆ ಇರಲಿಲ್ಲ. ಸ್ಟಾರ್ಟಿಂಗ್ ನೀರೊಳಗಡೆ ಕುತ್ಕೊಳ್ಳೋದಕ್ಕೆ ಹಠ ಮಾಡಲು ಹಂಗೂ ಹಿಂಗೂ ನೀರಲ್ಲಿ ಸ್ವಲ್ಪ ಆಟ ಆಡಿಸಿ ಬಿಟ್ಟೆ. ಅದಾದಮೇಲೆ ನೀರಲ್ಲಿ ಆಟ ಆಡೋದಕ್ಕೆ ಅವಳೇ ಅಡ್ಜಸ್ಟ್ ಆಗಿಬಿಟ್ಲು. ಕೆಳಗಡೆ ನೋಡಿಕೊಂಡೆ ನೀರಲ್ಲಿ ಆಟ ಆಡ್ತಾ ಇದ್ಲು, ಮೇಲ್ಗಡೆ ನೋಡ್ತಾನೆ ಇರಲಿಲ್ಲ ಫೋಟೋಗೆ. ಇನ್ನು ಅದ್ರ ಜೊತೆಗೆ ನಮ್ಮ ಚಿಕ್ಕತ್ತೆ ಮಕ್ಕಳು ಎಕ್ಸಾಮ್ಸ್ ಎಲ್ಲ ಮುಗಿಸಿ ಬಂದಿದ್ರು ಮನೆಗೆ. ಪಾಪ ಅವ್ರನ್ನೂ ನಾನು ಹೊರಗಡೆ ನಿಲ್ಲಿಸಿದೆ. ಫೋಟೋಶೂಟ್ ಮಾಡ್ಬೇಕಾದ್ರೆ ಅವರು ಕ್ಯಾಮ್ರಾ ಮುಂದೆ ಬಂದಾಗ ನನಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಒಂದು ಬೇಕಾಗಿರುತ್ತೆ ವೀಡಿಯೋ. ಆ ವೀಡಿಯೋಗೇ ಅವರು ಮಧ್ಯೆ ಬಂದಾಗ ಅದನ್ನು ಕಟ್ ಮಾಡೋದಕ್ಕೆ ಆಗೋದಿಲ್ಲ, ಅದನ್ನು ಹಾಗೆ ಹಾಕೋದಕ್ಕೂ ಆಗೋದಿಲ್ಲ, ಅದನ್ನ ರೀಕ್ರಿಯೇಟ್ ಮಾಡೋದಕ್ಕೂ ಆಗೋದಿಲ್ಲ ಕೆಲವೊಂದು ವೀಡಿಯೋಗಳು. ಹಾಗಾಗಿ ಅವ್ರನ್ನ ಆಚೆ ನಿಲ್ಲಿಸಿದೆ. ಅವರಿಂದ ನನಗೆ ಹೆಲ್ಪ್ ಆಗ್ಬೋದು ಅಂತ ಮತ್ತೆ ನಾನು ಕರೆದೆ. ಯಾಕಂದರೆ
ಅವರೊಂದು ಸ್ವಲ್ಪ ಮೇಲ್ಗಡೆ ನೋಡೋದಕ್ಕೆ ಏನಾದರೂ ಅವರು ವಂಶುನ ಮಾತಾಡಿಸ್ತಾ ಇದ್ರೆ ಅವಳು ಮೇಲ್ಗಡೆ ನೋಡ್ತಾಳೆ, ಅದೊಂದು ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮಕ್ಕಳನ್ನು ಒಳಗಡೆ ಕರೆದು ಅವ್ರನ್ನೂ ಸಹ ಬಿಟ್ಟೆ ವಂಶುನ ಆಟಾಡ್ಸೋದಕ್ಕೆ ಅಂತ. ಬಟ್ ಆದರೂ ಅವಳು ರೆಸ್ಪಾನ್ಸ್ ಮಾಡಿಲ್ಲ ಅಷ್ಟಾಗಿ. ಹಾಗೂ ಹಿಂಗೂ ಕೊನೆಗೂ ಒಂದು 3-4 ಫೋಟೋ ಬಂತು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಅವಳು ಯಾಕೋ ನೋಡ್ತಾನೆ ಇಲ್ಲ ಮೇಲ್ಗಡೆ, ನೀರಲ್ಲೇ ಮುಳುಗೋಗ್ಬಿಟ್ಟಿಲ್ಲ ಅವಳು ಆಟ ಆಡ್ಕೊಂಡು. ತೆಗ್ದಿರೋ ಒಂದು 2-3 ಫೋಟೋನು ನಾನು ಲಾಸ್ಟಿಗೆ ಹಾಕಿರ್ತೀನಿ ನೋಡಿ. ಇನ್ನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.